ಎಲ್ಲ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಪ್ಪ ಅಂತ ತಿಳ್ಕೊಬೇಕಂದ್ರೆ ಮೊದಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 18ನೇ ಕಂತಿನ ಅಮೌಂಟು ಬಿಡುಗಡೆ ಆಗಿದೆ. ಕೆಲವರಿಗೆ 18ನೇ ಕಂತಿನ ಅಮೌಂಟ್ ಬಂದಿದೆ, ಇನ್ನು ಕೆಲವರಿಗೆ 18ನೇ ಕಂತಿನ ಅಮೌಂಟ್ ಬಂದಿಲ್ಲ. ಯಾರ್ಯಾರಿಗೆ ಬಂದಿಲ್ಲೋ ಡೋಂಟ್ ವರಿ, ಪಕ್ಕಾ ಅಮೌಂಟ್ ಬಂದೇ ಬರುತ್ತೆ. ಯಾರ್ಯಾರು 18ನೇ ಕಂತಿನ ಅಮೌಂಟ್ನ ಪಡೆದಿದ್ದೀರೋ ಅವ್ರಿಗೆ 19ನೇ ಕಂತಿನ ಹಣ ನಾಳೆ ಸಿಗುತ್ತೆ. ಹಾಗೂ ಯಾರ್ಯಾರು 18ನೇ ಕಂತಿನ ಅಮೌಂಟ್ ಪಡೆದಿಲ್ವೋ ಅವ್ರಿಗೆ 18 ಹಾಗೂ 19ನೇ ಕಂತಿನ ಅಮೌಂಟು ನಾಳೆ ಪಕ್ಕ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ. ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗಾಗಲೇ 17 ಮತ್ತು 18ನೇ ಕಂತಿನ ಅಮೌಂಟ್ ಪಡೆದಿರೋರು 19ನೇ ಕಂತಿನ ಅಮೌಂಟ್ನ ಪಡಿತೀರಾ. ಸೊ ಯಾರಾದರೂ ಪೆಂಡಿಂಗ್ ಅಮೌಂಟ್ನ ಪಡೆದಿಲ್ಲ ಅಂದರೆ ನಿಮಗೂ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಿದೆ. ಹೌದು ಸ್ನೇಹಿತರೆ, 18ನೇ ಕಂತಿನ ಅಮೌಂಟ್ ಬಂದಿಲ್ವಾ, ನನಗೆ ಬಂದಿಲ್ಲ ಬೇರೆಯವ್ರಿಗೆ ಬಂದಿದೆ ಅಂತ ಚಿಂತೆ ಮಾಡ್ತಿದ್ದೀರಾ, ನಿಮಗೂ ಕೂಡ ಪೆಂಡಿಂಗ್ ಅಮೌಂಟ್ ಬರುತ್ತೆ. ಅಮೌಂಟ್ ಯಾಕೆ ಎಲ್ಲರಿಗೂ ಒಟ್ಟಿಗೆ ಬಂದಿಲ್ಲ, ಹಂತ ಹಂತವಾಗಿ ಏನೋ ಕೊಡ್ತಿದ್ದಾರೆ ಅಂದರೆ ಇದು ದೊಡ್ಡ ಅಮೌಂಟ್ ಆಗಿದೆ. 2500 ಕೋಟಿ ಅಮೌಂಟ್ನ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ. ಸೊ ಇದು ಒಂದೇ ಸಲ ಎಲ್ಲ ಅಕೌಂಟ್ಗೂ ಬರಲ್ಲ, ಹಂತ ಹಂತವಾಗಿ ಬರುತ್ತೆ. ಅದಕ್ಕೋಸ್ಕರ ಯಾರ್ಯಾರಿಗೆ 18ನೇ ಕಂತಿನ ಅಮೌಂಟ್ ಬಂದಿಲ್ವೋ ಅವ್ರು ನೆಕ್ಸ್ಟ್ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ 18 ಹಾಗೂ 19ನೇ ಕಂತಿನ ಹಣ ಏಪ್ರಿಲ್ ಮೊದಲನೇ ವಾರದಲ್ಲೇ ಬರುತ್ತಂತೆ. ಸೊ ಇಂದು ಭಾನುವಾರ ಬೆಳಗ್ಗೆ 10:30ರಿಂದನೇ ಅಮೌಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇವತ್ತು ಆಗ್ತಿದ್ದಾರೆ ಅಂದರೆ ರಾಮನವಮಿ ಪ್ರಯುಕ್ತ ಇವತ್ತು ನಿಮ್ಮೆಲ್ಲರ ಅಕೌಂಟ್ಗೂ 18ನೇ ಕಂತು ಹಾಗೂ 19ನೇ ಕಂತಿನ ಅಮೌಂಟ್ನ ಹಾಕ್ತಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರ ಜಲ್ದಿಯಾಗಿ ಅಮೌಂಟ್ ರಿಲೀಸ್ ಮಾಡಿಲ್ಲ ಅಂದ್ರೂ ಬಟ್ ಅಮೌಂಟ್ ಬರೋದಂತೂ ಪಕ್ಕ, ಕಾಸಿಗಂತೂ ಮೋಸ ಇಲ್ಲ. ಇದು ತುಂಬ ಖುಷಿ ಪಡುವಂಥ ವಿಚಾರ. ಈ 2000 ಅಮೌಂಟು ಬಡವರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾದರೆ ಬನ್ನಿ ಈ ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಯಾರಿಗಾದರೂ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಅಂದರೆ ಯಾವ ಜಿಲ್ಲೆಗೆ ಪೆಂಡಿಂಗ್ ಅಮೌಂಟ್ನ ರಿಲೀಸ್ ಮಾಡ್ತಾರೆ ಹಾಗೂ 19ನೇ ಕಂತಿನ ಅಮೌಂಟು ಯಾವ ಜಿಲ್ಲೆಗೆ ಬರುತ್ತೆ ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ. ಮತ್ತು 19ನೇ ಕಂತಿನ ಹಣ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಬರಲ್ಲ ಅನ್ನೋ ಕಂಪ್ಲೀಟ್ ವಿವರನ ನಾನೀಗ ನೀಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಆದಷ್ಟು ಮಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಕೆಲವರಿಗೆ 18ನೇ ಕಂತಿನ ಅಮೌಂಟ್ ಬಂದಿದೆ, ಇನ್ನು ಕೆಲವರಿಗೆ 18ನೇ ಕಂತಿನ ಅಮೌಂಟ್ ಬಂದಿಲ್ಲ. ಡೋಂಟ್ ವರಿ, ನಿಮಗೊಂದು ಸಿಹಿ ಸುದ್ದಿ ಇಲ್ಲಿದೆ. ಇವತ್ತಿನಿಂದಲೂ ಕೂಡ ಗೃಹಲಕ್ಷ್ಮಿದ 18ನೇ ಕಂತಿನ ಅಮೌಂಟು ಬಿಡುಗಡೆ ಆಗಿದೆ ಅಂತ ನಮಗೆ ಮಾಧ್ಯಮಗಳ ಮೂಲಕ ಮಾಹಿತಿ ಬಂದಿದೆ. ಇವತ್ತು ಒಂದು 40% ಜನಕ್ಕೆ ರಿಲೀಸ್ ಆಗಿದೆಯಂತೆ. ಇನ್ನು 60% ಜನಕ್ಕೆ ಇವತ್ತು ಅಥವಾ ನಾಳೆ ಅಮೌಂಟ್ ಬರೋ ಚಾನ್ಸಸ್ ತುಂಬಾ ಇದೆ. ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ಆಧಾರ್ ಲಿಂಕಿಂಗ್ ಆಗಿರ್ಬೋದು, MBCI ಮ್ಯಾಪಿಂಗ್ ಆಗಿರ್ಬೋದು, ಇದ್ರದ್ದು ಏನಾರ ಸಮಸ್ಯೆ ಆಗಿದೆ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನೋ ಸಮಸ್ಯೆ ಇಲ್ಲಪ್ಪ ಅಂತ ಅಂದರೆ 18ನೇ ಕಂತಿನ ಅಮೌಂಟು ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಹಾಗೂ ಇನ್ನೂ ಯಾವ್ದಾರ ಪೆಂಡಿಂಗ್ ಅಮೌಂಟ್ ಇದ್ದರೆ 17ನೇ ಕಂತಿನ ಅಮೌಂಟ್ ಏನಾದ್ರು ಇದ್ದರೆ ಅದೂ ಕೂಡ ಒಟ್ಟಿಗೆ ಬರುತ್ತೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಇವತ್ತು ಭಾನುವಾರ ನಿಮ್ಮೆಲ್ಲ ಖಾತೆಗಳಿಗೆ ಅಕೌಂಟು ಜಮಾ ಆಗುತ್ತಂತೆ. ಅಥವಾ ಇವತ್ತೇನಾದ್ರು ತಪ್ಪಿದ್ರೆ ನಾಳೆ ಜಮಾ ಆಗೋ ಚಾನ್ಸಸ್ ತುಂಬಾ ಇದೆ. ಇದು ಒಂದು 3 ದಿನದ ಪ್ರೋಸೆಸ್ಸು. ಇವತ್ತು ಬೆಳಗ್ಗೆ ಸ್ವಲ್ಪ ಜನದ ಅಮೌಂಟ್ಗೆ ಹಣ ಜಮಾ ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಮಧ್ಯಾಹ್ನ ಜಮಾ ಆಗುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಸಂಜೆ ಅಥವಾ ನಾಳೆ ಅಥವಾ ನಾಡಿದ್ರ ತನಕ ಜಮಾ ಆಗುತ್ತೆ. ಇಲ್ಲಿ ಅಮೌಂಟ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಆವಾಗವಾಗ ಚೆಕ್ ಮಾಡ್ತಾಯಿರಿ. ಇಲ್ಲಿ ಮತ್ತೆ ಕೆಲವು ಬದಲಾವಣೆ ಅಂತ ಹೇಳಿದೆ. ಬದಲಾವಣೆ ಏನಪ್ಪ ಅಂತ ನಾನೀಗ ಹೇಳ್ತೀನಿ. ಯಾರ್ಯಾರು ಶ್ರೀಮಂತರು BPL ಕಾರ್ಡ್ನ ಮಾಡಿಸ್ಕೊಂಡಿದ್ರೋ ಅಂಥವ್ರಿಗೆ ಹಣ ಬರಲ್ಲ. ನೀವೇನಾದರೂ ಬಡವರಾಗಿದ್ದರೆ ಯಾವುದೇ ರೀತಿಯಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ಗೆ ಅಮೌಂಟು ಖಂಡಿತವಾಗಿ ಬಂದೇ ಬರುತ್ತೆ. ನೀವೇನಾದರೂ ಶ್ರೀಮಂತರಾಗಿದ್ದು BPL ಕಾರ್ಡ್ನ ಮಾಡಿಸ್ಕೊಂಡಿದ್ರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರೋ ಚಾನ್ಸಸ್ ಕಮ್ಮಿ ಇದೆ, ಬರೋದೇ ಇಲ್ಲ ಅನಿಸುತ್ತೆ.